ಹಾಯ್ ಎಲ್ರಿಗೂ, ಇದು ನನ್ನ ಫಸ್ಟ್ ವ್ಲಾಗು. ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಎತ್ತಿನ ಬೀಜ ಹೋಗೋಣ ಅಂತ ಹೊರಟು ನೈಟ್ ಟೆಂಪರಲ್ಲಿ ಒಂದು ಸ್ಟಾಪ್ ಹಾಕೊಂಡು ಅಲ್ಲಿಂದ ಎತ್ತಿನ ಬೀಜನ ರಾತ್ರಿ 4 ಗಂಟೆಗೆ ಹೋಗಿ ತಲುಪ್ತು. ಬಟ್ ಅಲ್ಲೊಂದು ಶಾಕ್ ಆದಿತ್ತು. ಬೆಳಗ್ಗೆ ಎತ್ತಿನ ಬೀಜ ಅಂತ ಬಂದರೆ ಒಂದು ಶಾಕಿಂಗ್ ನ್ಯೂಸು. 1ನೇ ತಾರೀಕಿಂದ ಆನ್ಲೈನ್ ಮಾಡಿದ್ದಾರಂತೆ ಎತ್ತಿನ ಬೀಜ ಅಷ್ಟೇ. ಹತ್ತಿದಿನ ಒಂದ್ಸಲ ಎತ್ತಿನ ಬೀಜ, ಅದೇನು ದೊಡ್ಡದಲ್ಲ. ಆದರೆ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ, ಅವ್ರು ಯಾರು ಗೊತ್ತಿಲ್ಲ, ನಾನೇ ಕರ್ಕೊಂಡು ಬಂದಿದ್ದೆ. ನೋಡ್ರಿ, ಈ ಥರ ಆಗಿಬಿಡ್ತು. ಸೊ ನೆಕ್ಸ್ಟ್ ಟೈಮ್ ನೀವು ಯಾರು ಬರಬೇಕು ಅಂದರೆ ಎತ್ತಿನ ಬೀಜಕ್ಕೆ ಮುಂಚೆನೇ ಅವ್ರ ವೆಬ್ಸೈಟಲ್ಲಿ, ಗೌರ್ಮೆಂಟ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. ಯಾರು ಎತ್ತಿನ ಬೀಜಕ್ಕೆ ಬರೋರಿದ್ದರೆ ನೋಡಿ, ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಬನ್ನಿ. ಇಲ್ಲ ಅಂತಾರೆ ನಮ್ಮ ಥರ ಹಿಂಗೆ ಬಂದು ವಾಪಸ್ ಹೋಗಬೇಕಾಗುತ್ತೆ. ಇಲ್ಲಂತೂ ಬಿಡಲ್ಲ, ಫಾರೆಸ್ಟರಂತೂ ಬಿಡಲ್ಲ, ಅದಂತೂ ನಿಜ. ಸೊ ಸಲ ದೂರದಿಂದ ಎತ್ತಿನ ಬೀಜ ನೋಡ್ಕೊಬಿಡಿ. ಆಗಿದ್ದಾಗೈತೆ ಮುಚ್ಚಾಲೆ ಬಾಯಿಲಿ, ಎಷ್ಟು ಮಾತಾಡ್ತಿದ್ಯಾ? ಮಸ್ತಾಗಿದೆ ಪ್ಲೇಸ್ ಮಾತ್ರ, ಮಾತೇ ಇಲ್ಲ. ನೋಡಿ, ನೀವೇನಾದ್ರು ಬರಬೇಕಂತ ಅಂದ್ಕೊಂಡಿದ್ರೆ ಬುಕ್ ಮಾಡ್ಕೊಂಬನ್ನಿ. ಅಷ್ಟು ಹೇಳೋಕ್ಕೆ ಇಷ್ಟಪಟ್ಬಿಡ್ತೀನಿ. ಬೇರೆ ಏನಿಲ್ಲ, ಅಷ್ಟೇ. ಬೇಜಾರಾಯಿತು ಒಂಥರ. ನೋಡೋಣ, ಇಲ್ಲೇ ಅಕ್ಕಪಕ್ಕ ಬೇರೆ ಪ್ಲೇಸ್ಗಳಿದೆ, ಆದರೆ ಎಕ್ಸ್ಪ್ಲೋರ್ ಮಾಡೋಣ. ಎತ್ತಿನ ಭುಜ, ಬರೆಗಾಳಿ ಸಕ್ಕತ್ತಾಗಿದೆ. ಸೊ ಎತ್ತಿನ ಭುಜದಲ್ಲಿ ಎಂಟ್ರಿ ಅಲೋ ಇಲ್ಲ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಫಾರೆಸ್ಟ್ ಗಾರ್ಡ್ ಹತ್ರ ಮಾತಾಡ್ತಾಯಿದ್ರೆ, ನಾನು ವೀಡಿಯೋಗಳು ಓಪನ್ ಮಾಡಿಕೊಂಡು ಫುಲ್ಲು ಚಿತ್ತು ಮಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ. ಜಾಲಿ ಜಾಲಿ ಅಂತಾರಲ್ಲ ಹಂಗೆ ಫುಲ್ಲು ಜಾಲಿ ಇತ್ತು. ಬಟ್ ಕೇಳಲೇಬೇಕಲ್ಲ. ಸೊ ಎತ್ತಿನ ಭುಜದಲ್ಲಿ ಅಲೋ ಮಾಡೋದ ಅಂದಕ್ಕೆ ನೆಕ್ಸ್ಟು ಹೊಂಟಿದ್ದ ಪ್ಲೇಸೇ ನಾವು ದೇವ್ರ ಮನೆ. ಅಲ್ಲಿಂದ ದೇವ್ರ ಮನೆಗೆ ಹೊರಟು. ನಿದ್ದೆ ಇಲ್ದಿರೋ ಕಾರಣ ನನ್ನ ಫ್ರೆಂಡಿಗೆ ಮಾಡ್ಕೊಂಡಿದ್ದ. ಇಂಥ ಚಾನ್ಸ್ ಬಿಡ್ತೀವ? ಇವಾಗ ದೇವರ ಮನೆ ಬೆಟ್ಟ ಬಂದಿದ್ದೀವಿ. ಯಾಕೆಂದರೆ ಎತ್ತಿನ ಭುಜ ಬಿಡಲಿಲ್ಲ ಹತ್ತಕ್ಕೆ. ಸೊ ಇವಾಗ ದೇವ್ರ ಮನೆ ಬೆಟ್ಟ. ಇಲ್ಲೇನು ಫಾರೆಸ್ಟ್ ಏನು ಫೀಸ್ ಏನು ಕಟ್ಟೋದಂತಿದಿಲ್ಲ, ರಿಜಿಸ್ಟರ್ ಮಾಡೋ ಅಂಥದ್ದು ಏನಿರಲ್ಲ. ಸೊ ದೇವರ ಮನೆ ಬೆಟ್ಟ ಆಯ್ತಾನ. ದೇವರ ಮನೆ ಬೆಟ್ಟ ಹೆಂಗಿರ್ತದೆ ಆಯ್ತಾ? ಪೇಟು ದೇವರ ಮನೆ ಬೆಟ್ಟ. ದೇವರ ಮನೆ ಬೆಟ್ಟ ಅಂತ ಯಾಕೆ ಬಂದಿರೋದು ನೋಡ್ರಿ. ತಿನ್ ಪ್ಲಾಸ್ಟಿಕ್ಗಳು ಹಾಕೋದು, ಕವರ್ಗಳು ಹಾಕೋದು, ಬರ್ತಾರೆ ಜನಗಳು. ಸ್ವಲ್ಪ ಪ್ಲೇಸ್ ನೋಡೋದ್ಕರು ಸ್ವಲ್ಪ ಕೃತಜ್ಞತೆ ಇಟ್ಕೊಂಡು ಏನು ತಂದಿರ್ತಾರೆ ಹಂಗೆ ತಗೊಂಡೋಗ್ಬಿಟ್ಟು ಕೆಳಗಡೆ ಕಸದ ಬುಟ್ಟಿಗೆ ಹಾಕೋಕ್ಕಲ್ವಾ? ಹೊಟ್ಟೆಗೆ ಅನ್ನ ತಿಂತಾರೋ ಬೇರೆ ಏನಾದ್ರು ತಿಂತಾರೋ. ನಾವೇ ಕಾಪಾಡಬೇಕು ನಮ್ಮ ಪ್ರಕೃತಿನ. ಇವತ್ತಿಗೆ ನಾವು ನೋಡ್ಕೊಬಿಟ್ಟು ಹಾಳು ಮಾಡ್ಬಿಟ್ರೆ ಮುಂದಿನ ಜನಾಂಗ ಏನು ನೋಡ್ತಾರೆ? ಏನಂತೀರಾ? ಏನಂತ ನೀನು ಮಾಡ್ಕೊಳಪ್ಪ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಕಣ್ರಲ್ಲ. ಒಳ್ಳೆ ವ್ಯೂ ಐತೆ. ಇವಾಗ ಒಂದು ಲೆವೆಲಿಗೆ ಬಂದಿದ್ದೀವಿ, ಇನ್ನೊಂದು ಲೆವೆಲ್ ಹತ್ತಂಥದ್ದು ಬಾಕಿ ಐತೆ. ಒಂದೇ ಒಂದು ವ್ಯೂ ತೋರಿಸ್ತೀನಿ, ಪಟ್ ಅಂತ ನೋಡ್ಕೊಬಿಡಿ. ಮಸ್ತಾಗೈತೆ ವ್ಯೂ ಮಾತ್ರ. ಇನ್ನೊಂದು ಬೆಟ್ಟ ಹತ್ಬೇಕು, ಅದೊಂದು ಬೆಟ್ಟ ಹತ್ಬಿಟ್ರೆ ಮಸ್ತಾಗಿ ಕಾಣಿಸ್ತದೆ. ಒಳ್ಳೆ ವ್ಯೂ ಐತೆ ಮಾತ್ರ, ಮಸ್ತಾಗಿ ಕಾಣಿಸ್ತೈತೆ. ಬೇರೆ ಹೇಳಿ, ಈ ಬೆಂಗಳೂರಲ್ಲಿ ಎ ಸಿ ಒಳಗಡೆ ಕುತ್ಕೊಂಡು ಇಲ್ಲಿ ಬಂದು ಯಾವ ಥರ ಒಂದು ದಿವಸ ಬೆಟ್ಟ ಗಿಟ್ಟ ಹತ್ಬೇಕು ಅಂದರೆ ಉಸಿರು ಬರೋದಿರಲಿ, ಬೇರೆ ಎಲ್ಲ ಬರ್ತದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿರುತ್ತೆ. ಏನು ಹೇಳಿ? ದೇವರ ಮನೆ, ಐ ಥಿಂಕ್ ಇದಕ್ಕೆ ದೇವ್ರ ಮನೆ ಅಂತ ಎಂತ ಬಂದಿದೆ ಹೆಸರು ಬಂದಿರ್ಬೋದು. ನೀವು ಹೇಳ್ಬೇಕು ನಿಮಗೆ, ನನಗಂತೂ ಗೊತ್ತಿಲ್ಲ. ಗೂಗಲ್ ಮಾಡಿದೆ, ಇಲ್ಲಿ ಇಂಟರ್ನೆಟ್ ಇಲ್ದಿರೋ ಕಾರಣ ಗೂಗಲ್ ಕೂಡ ವರ್ಕ್ ಆಗಲಿಲ್ಲ. ಇಲ್ಲಿ ಯಾವ ಮೊಬೈಲ್ ನೆಟ್ವರ್ಕು ವರ್ಕ್ ಆಗಲ್ಲ, ಇಲ್ಲಾಗಲಿ ಎತ್ತಿನ ಬುತ್ತಲಾಗಲಿ. ನಾನು ವಿಡಿಯೋ ಮಾಡ್ಕೊಂಡು ಹಿಂದೆ ಹೊಡ್ಕೊಬಿಟ್ಟಿದ್ದೀನಿ. ನನ್ನ ಜೊತೆ ಬಂದವರೆಲ್ಲ ಆಲ್ರೆಡಿ ಅಲ್ಲಿ ಹೋಗ್ತಾವ್ರೆ, ಕಾಣಿಸ್ತಾ ಇಲ್ಲ. ಅಲ್ಲಿ ಹೋಗ್ತಾವ್ರೆ, ಪರವಾಗಿಲ್ಲ. ಇವಾಗ ಒಬ್ರು ಹೋಗ್ಬೇಕಾರೊಬ್ರು ಇಲ್ಲ, ಯಾಕೆ ಈ ಥರ ಮೋಟಿವೇಶನ್ ಡೈಲಾಗ್ಗಳು ಅಷ್ಟೇ. ಏನೇ ಅಂದ್ರು ಜೊತೆ ಇರಲೇಬೇಕು. ಮಸ್ತಾಗಿರುತ್ತೆ ಟ್ರಿಪ್ಗಳು. ಫ್ರೆಂಡ್ಸ್ ಜೊತೆ ಟ್ರಿಪ್ ಮಾಡಬೇಕು. ಸೊ
ಸೋಲೋ ಟ್ರಿಪ್ಪು ಚೆನ್ನಾಗಿರುತ್ತೆ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರು ಯಾವ ಥರ ಕಂಫರ್ಟ್ ಆ ಥರ.